ಏನಿಲ್ಲ ಮೇಡಮ್, ಬೀಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆಯೂ ಒಂದು ಆರೋಪ ಕೇಳಿ ಬಂದಿತ್ತು, 51 ಮಕ್ಕಳು ಸತ್ತಿದ್ರು. ನೀವು ಮಹಾರಾಷ್ಟ್ರ ಪ್ರವಾಸದಲ್ಲಿ ಬೀಮ್ಸ್ಗೆ ಸರ್ಜರಿ ಆಗಬೇಕು ಅನ್ನೋದೊಂದು ಆಗ್ರಹ ಇರುವಂಥದ್ದು. ನಾನು ಮೊದಲಿಂದನೂ ಹೇಳ್ತೀನಿ, ಬೀಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜರಿ ಆಗಬೇಕು ಅಂತ ನಾನು ಮೊದಲಿಂದನೂ ಧ್ವನಿ ಎತ್ತೇನೆ. ಒಂದು ಶಿಸ್ತಿರ್ಬೋದು, ಒಂದು ಆರೋಗ್ಯ ದೃಷ್ಟಿ ಇರ್ಬೋದು, ಅಥವಾ ಡಾಕ್ಟರ್ಗಳಿರ್ಬೋದು, ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು, ಅಥವಾ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗಬೇಕು ಅಂತ ಮೊದಲು ನಾನು ಹೇಳ್ತೀನಿ. ಈಗ ನಿನ್ನೆ ನಾನು ಕೂಡ ಮಾತಾಡ್ತೀನಿ, ಆದಷ್ಟು ಬೇಗ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾಕಂತಂದರೆ ಸುಮ್ಮನೆ ಇದು ನಿಮಗೆ ಹೇಳೋವಂಥ ಸ್ಟೇಟ್ಮೆಂಟ್ ಆಗಬಾರ್ದು. ಪದೇ 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 ಕ್ರಮ ತೆಗೆದುಕೊಳ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ಕಠಿಣ ನಿರ್ಧಾರವನ್ನು ತಾವು ಕೂಡ ಭೇಟಿ ನೀಡ್ತೇನೆ ಅಂತ ಹೇಳಿದ್ರಿ. ಹೌದು, ಪರಿಶೀಲನೆ ಮಾಡಿದ್ರಿ? ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ. ಇನ್ನೊಂದು BPL ಕಾರ್ಡ್ ರದ್ದತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ. ಎಲ್ಲಿ ಯೋಜನೆಗಳು ರದ್ದಾಗಿದೆ ಅಂತ ಪ್ರಚಾರ ಮಾಡ್ತಾರೆ. ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು ಒಂದು 1000 ಕಾರ್ಡಿನ ನಿಮ್ಮ ಮುಖಾಂತರ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ಲ ಅಂಥವರಿಗೆ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದಾರೆ. ಇವತ್ತು BPL ಕಾರ್ಡು ರದ್ದತಿಗಿನ್ನೂ BPLನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರು ಭಯಪಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅವ್ರಿಗೆ ಬರುತ್ತೆ. ಶಾಸಕರ ಖರೀದಿ ಆಗ್ತದೆ ಅಂತ ಹೇಳಿ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA BJP ಮುಖಂಡರ ಮೇಲೆ, BJP MLA ಮೇಲೆ ಆಪಾದನೆ ಮಾಡಿರೋದನ್ನ ನೀವು ನೋಡಿದ್ರೆ, ಶಾಸಕರು BJP ಅವರು ನಿರಂತರವಾದಂಥ ಪ್ರಯತ್ನ ಅವ್ರು ಮಾಡ್ತಾ ಇರಬಹುದು. ನಾವೆಲ್ಲ ಬಹಳಷ್ಟು ಗಟ್ಟಿಯಾಗಿದೆ, ಸುಭದ್ರವಾದಂಥ ಸರ್ಕಾರ, ಗಟ್ಟಿ ಸರ್ಕಾರ, ಏನು ಮಾಡಲಿಕ್ಕೆ ಶಾಸಕರ ಹೆಸರು ಅದನ್ನು ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಸಚಿವರ ಖಾತೆ ಬದಲಾಗುತ್ತೆ ಅನ್ನೋಂಥ ಚರ್ಚೆ ಕೂಡ ಆ ರೀತಿ ಏನಾದರೂ ಚರ್ಚೆಗಳಾಗಿಲ್ಲ? ನನ್ನ ಗಮನಕ್ಕೆ ಬಂದಿಲ್ಲ, ಆ ರೀತಿ ಯಾವ ಚರ್ಚೆ ಆಗಿದೆ. ಬೆಳಗಾವಿ ಅಧಿವೇಶನ 9ನೇ ತಾರೀಕು 10 ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಮಹಾರಾಷ್ಟ್ರದಲ್ಲಿ ಮತದಾನ ನಡೀತಾ ಇದೆ, ನೀವು ಸಹ ಪ್ರಚಾರ ಮಾಡಿ ಬಂದ್ರಿ. ಸೊ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದು. ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೇನೆ. ವಾತಾವರಣ ಚೆನ್ನಾಗಿ ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಪವಾರ್ ಶರದ್ ಪವಾರ್ ಶಿವಸೇನೆಯ ಮುಖ್ಯಸ್ಥರಿದ್ದಾರೆ, ಒರಿಜಿನಲ್ ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬ್ ಜನರು ವಿಶ್ವಾಸ ನಂಬಿಕೆ. ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು BJP ಮುಖಂಡರು ದುಡ್ಡು ಹಂಚುವ ವೇಳೆ ಸಿಕ್ಕಾಕಿದ್ರು. ಅದೊಂದು ದೊಡ್ಡ ಮಟ್ಟ ಸುದ್ದಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದ್ರ ಬಗ್ಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.